ಇಂಡಿಯಾ ಮತ್ತೆ ಚೈನಾ ಬಾರ್ಡರ್ ಇಶ್ಯೂ ಯಾಕೆ ಮತ್ತೆ ನ್ಯೂಸ್ ಇಲ್ಲಿದೆ ವಿಚ್ ಇಸ್ ದಿಸ್ ನ್ಯೂ ಪ್ಲೇಸ್ ಇನ್ ನ್ಯೂಸ್ ಈ ಪರ್ಟಿಕ್ಯುಲರ್ ಹೊಸ ಜಾಗದ ಸ್ಟ್ರಾಟಜಿಕಲ್ ಇಂಪಾರ್ಟೆನ್ಸ್ ಏನು ಹೌ ಇಟ್ ಇಸ್ ಇಂಪಾರ್ಟೆಂಟ್ ಟು ಇಂಡಿಯಾ ಚೈನಾ ಅಂಡ್ ಆಸ್ ವೆಲ್ ಆಸ್ ಪಾಕಿಸ್ತಾನ್ ಈ ಡಿಸ್ಪ್ಯೂಟೆಡ್ ಪ್ಲೇಸ್ ನ ಜಾಗ್ರಫಿಕಲ್ ಅಂಡ್ ಸ್ಟ್ರಾಟಜಿಕಲ್ ಇಂಪಾರ್ಟೆನ್ಸ್ ಏನು 1963 ಸೈನೋ ಪಾಕ್ ಬಾರ್ಡರ್ ಅಗ್ರಿಮೆಂಟ್ ಅಂದ್ರೆ ಏನು ಹೌ ಡಿಡ್ ಇಟ್ ಚೇಂಜ್ ದ ಕೋರ್ಸ್ ಆಫ್ ಹಿಸ್ಟ್ರಿ ಹೌ ಇಟ್ ಇನ್ಫ್ಲೂಯೆನ್ಸ್ ದ ಬಾರ್ಡರ್ of India, Pakistan, and China. Sakshgam Valley ನ್ಯೂಸ್ ಇಲ್ಲಿದೆ ಇಟ್ ಇಸ್ ಅ ಡಿಸ್ಪ್ಯೂಟೆಡ್ ವ್ಯಾಲಿ ಬಿಟ್ವೀನ್ ಭಾರತ ಮತ್ತೆ ಚೈನಾ ಯಾಕೆ ನ್ಯೂಸ್ ಇಲ್ಲಿದೆ ಅಂದ್ರೆ ರೀಸೆಂಟ್ಲಿ ಭಾರತ ಸರ್ಕಾರ ಥ್ರೂ ಸ್ಯಾಟಲೈಟ್ ಇಮೇಜಸ್ ದೇ ಕೇಮ್ ಟು ನೋ ದಟ್ ಚೈನಾ ಇಸ್ ಬಿಲ್ಡಿಂಗ್ ಆಲ್ ವೆದರ್ಡ್ ರೋಡ್ ಎಲ್ಲಿ ಈ ವ್ಯಾಲಿನಲ್ಲಿ ಈ ವ್ಯಾಲಿ ಇಟ್ ಇಸ್ ಕ್ಲೇಮ್ ಬೈ ಚೈನಾ ಅಟ್ ದ ಸೇಮ್ ಟೈಮ್ ಇಟ್ ಇಸ್ ಆಲ್ಸೋ ಕ್ಲೇಮ್ ಬೈ ಇಂಡಿಯಾ ಅದಕ್ಕೆ ದಿಸ್ ಪ್ಲೇಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಆಸ್ ಯೂಶುವಲ್ ನಾವು ಫಸ್ಟ್ ಇದು ಜಾಗ್ರಫಿಕಲ್ ಲೊಕೇಶನ್ ನೋಡೋಣ ದೆನ್ ಲೇಟರ್ ವಿಲ್ ಡಿಸ್ಕಸ್ ಸ್ಟ್ರಾಟಜಿಕಲ್ ಇಂಪಾರ್ಟೆನ್ಸ್ ಅಂಡ್ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಇಂದ ಕೂಡ ವಿಲ್ ಟ್ರೈ ಟು ಕವರ್ ದಿಸ್ ಟಾಪಿಕ್ ಸಕ್ಷ್ಗಮ್ ವ್ಯಾಲಿಯ ಜಾಗ್ರಫಿಕಲ್ ಲೊಕೇಶನ್ ನೋಡೋಣ ಈ ಗ್ರೀನ್ ಡಾರ್ಕ್ ಗ್ರೀನ್ ನೀವೇನ್ ನೋಡ್ತಿದ್ರ ದಿಸ್ ಇಸ್ ನೋನ್ ಅಸ್ ಸಕ್ಷ್ಗಮ್ ವ್ಯಾಲಿ ನಮಗೆ ವೆಸ್ಟ್ ಅಲ್ಲಿ ವಿ ಹ್ಯಾವ್ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಹಿಯರ್ ಯು ಹ್ಯಾವ್ ಚೈನಾ Okay, Ivaga at present it is administered by China. It is under the control of China's Xinjiang province. Yeah, province, Xinjiang province of China. Now south go there namge this blue region in Northira. This is Siachen Glacier. This basic location of Sakshgam Valley. See, E Valley, it is a part of Trans-Himalayas. Okay? Trans-Himalayas ಅಲ್ಲಿ ಯಾವ್ಯಾವ ರೇಂಜ್ ಬರುತ್ತೆ ಯು ಹ್ಯಾವ್ 3 ಇಂಪಾರ್ಟೆಂಟ್ ರೇಂಜ್ ಒಂದು ಯು ಹ್ಯಾವ್ ದ ಕಾರಕೋರಂ ರೇಂಜ್ ಇಲ್ಲಿ ಯು ವಿಲ್ ಗೆಟ್ ಕಾರಕೋರಂ ರೇಂಜ್ ದೆನ್ ಯು ಹ್ಯಾವ್ ಲದಾಖ್ ಯು ಗೆಟ್ ಲದಾಖ್ ಲಾಸ್ಟ್ ಒನ್ ಇಸ್ ಜಸ್ಕರ್ So this 3 ranges forms Trans-Himalayas ranges. Namage ee Sakshgam Valley, it is a part of Trans-Himalayas Karakoram range. North ಅಲ್ಲಿ ನಮ್ಗೆ ಇಲ್ಲಿ ಕುನ್ಲುನ್ ಮೌಂಟೇನ್ಸ್ ಇದೆ ಓಕೆ ಇಲ್ಲಿ ಕುನ್ಲುನ್ ಮೌಂಟೇನ್ ಇದೆ ಅಂಡ್ ಯು ಹ್ಯಾವ್ ದ ಕಾರಕೋರಂ ರೇಂಜ್ ಏನಕ್ಕೆ ಇದನ್ನ ವಿ ಕಾಲ್ ಇಟ್ ಅಸ್ ಸಕ್ಷ್ಗಮ್ ವ್ಯಾಲಿ ಅಂದ್ರೆ ಯು ಹ್ಯಾವ್ ಅ ರಿವರ್ ಫ್ಲೋಯಿಂಗ್ ಹಿಯರ್ ವಿಚ್ ಇಸ್ ಕಾಲ್ಡ್ ಅಸ್ ಸಕ್ಷ್ಗಮ್ ಅದಕ್ಕೆ ದಿಸ್ ಪ್ಲೇಸ್ ಇಸ್ ನೋನ್ ಅಸ್ ಸಕ್ಷ್ಗಮ್ ವ್ಯಾಲಿ Now, you say me Karakoram range na highest peak yavdu anta comment section al comment ಮಾಡಿ prelims paper ಅಲ್ಲಿ this passes becomes very important. So ಈ range ಅಲ್ಲಿ ಇರೋ important passes one by one ನೋಡೋಣ ನಮಗೆ ನಾರ್ತ್ ಅಲ್ಲಿ ಮಿಂಟಾಕಾ ಪಾಸ್ ಇದೆ here just below Mintaka pass we have Parpeg pass ಇದೆ ಜಸ್ಟ್ ಅಬೌವ್ ಸಕ್ಷ್ಗಮ್ ವ್ಯಾಲಿ ನಮ್ಗೆ ಕುಂಜ್ರೆ ಪಾಸ್ ಇದೆ ಸಕ್ಷ್ಗಮ್ ವ್ಯಾಲಿ ರೀಜನ್ ಅಲ್ಲಿ ವಿ ಹ್ಯಾವ್ ಅಘೀಲ್ ಪಾಸ್ ಓಕೆ ವೆನ್ ಯು ಕಮ್ ಸೌತ್ ಸಿಯಾಚಿನ್ region ಅಲ್ಲಿ ಯು ಹ್ಯಾವ್ ಕಾರಕೋರಂ ಪಾಸ್ ದಿಸ್ ಇಸ್ ಸ್ಟ್ರಾಟಜಿಕಲಿ ವೆರಿ ಇಂಪಾರ್ಟೆಂಟ್ ಸೊ ಎಕ್ಸಾಮಿನರ್ ಯಾವ ತರ ಕ್ವೆಶನ್ಸ್ ಕೇಳ್ತಾರೆ ಅಂದ್ರೆ ಅರೇಂಜ್ ದಿಸ್ ಪಾಸಸ್ ಫ್ರಮ್ ನಾರ್ತ್ ಟು ಸೌತ್ ಐ ರಿಪೀಟ್ ಇಟ್ ಒನ್ಸ್ ಅಗೇನ್ ನಾರ್ತ್ ಅಲ್ಲಿ ನಮ್ಗೆ ಮೆಂಟಾಕಾ ಪಾಸ್ ಇದೆ ಜಸ್ಟ್ ಬಿಲೋ ದಟ್ ವಿ ಹ್ಯಾವ್ ಪರ್ಪೇಗ್ ಪಾಸ್ ದೆನ್ ಕುಜ್ರೆ ಪಾಸ್ ಅಂಡ್ ದೆನ್ ಯು ಹ್ಯಾವ್ ಅಘಿಲ್ ಪಾಸ್ ಅಘಿಲ್ ಪಾಸ್ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಇಟ್ ಇಸ್ ಇನ್ ಸಕ್ಷ್ಗಮ್ ವ್ಯಾಲಿ ನಾವು ಈ ರೀಜನ್ ನ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ನೋಡೋಣ ಹೌ ಇಟ್ ಶೇಪ್ಡ್ ದ ಹಿಸ್ಟ್ರಿ ಆಫ್ ದಿಸ್ ರೀಜನ್ ವಿಲ್ ಗೆಟ್ ಟು ನೋ First thing is, initially, British time it was under the control of Jammu and Kashmir princely state. Anantara, it was given to India. October 1947, instrument of accession Mukantara, it was given to India. But later ಏನಾಗುತ್ತೆ ಅಂದ್ರೆ 1948 ಅಲ್ಲಿ Pakistan will occupy this entire green area. ನೀವು light green region ಏನ್ ನೋಡ್ತಿದ್ದೀರಾ including the Sakshgam Valley 1948 ಅಲ್ಲಿ Pakistan will occupy and so it is called as Pakistan occupied Kashmir region. ಈ ಲೈನ್ ನ ನಾವು LOC ಅಂತ ಕರಿತೀರಿ ಲೈನ್ ಆಫ್ ಕಂಟ್ರೋಲ್ ಅದೇ ತರ ಚೈನಾ ಹತ್ರ ನಮ್ಗೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಇದೆ ರಿಮೆಂಬರ್ LOC ಲೈನ್ ಆಫ್ ಕಂಟ್ರೋಲ್ ಇಸ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್
LAC, line of actual control, is between ಭಾರತ ಮತ್ತೆ ಚೈನಾ. ಓಕೆ, 1950s ಅಲ್ಲಿ ಏನಾಗುತ್ತೆ ಅಂದ್ರೆ ಚೈನಾ ವಿಲ್ ಟ್ರೈ ಮೂವಿಂಗ್ ಈಸ್ಟ್ವರ್ಡ್ಸ್, ಎಸ್ಪೆಷಲಿ ಈ ಹುನ್ಸಾ ರೀಜನ್ ಹತ್ರ ದೇ ವಿಲ್ ಟ್ರೈ ಟು ಆಕ್ಯುಪೈ ಇಟ್. ಅಂಡ್ ಅದೇ ರೀತಿ 1962 ನಲ್ಲಿ ನಮ್ಗೆ ಇಂಡಿಯಾ ಅಂಡ್ ಚೈನಾ ವಾರ್ ನಡೆಯುತ್ತೆ. ಸೊ ಇದನ್ನ ಆಪರ್ಚುನಿಟಿ ಆಗಿ ತಗೊಂಡು ವಾಟ್ ಪಾಕಿಸ್ತಾನ್ ವಿಲ್ ಡೂ ಅಂದ್ರೆ 1963 ನಲ್ಲಿ ಪಾಕಿಸ್ತಾನ್ ವಿಲ್ ಗಿವ್ ದಿಸ್ ಸಕ್ಷ್ಗಮ್ ವ್ಯಾಲಿ ಟು ಚೈನಾ. ಅಂದ್ರೆ ಗಿಫ್ಟ್ ತರ ಕೊಡ್ತಾರೆ. ಯಾಕೆ ಆ ತರ ಕೊಡ್ತಾರೆ ಅಂದ್ರೆ ಇಟ್ಸ್ ಜಸ್ಟ್ ಬೇಸ್ಡ್ ಆನ್ ದ ಕಾನ್ಸೆಪ್ಟ್ ಆಫ್ ದುಶ್ಮನ್ ಕಾ ದುಶ್ಮನ್ ದೋಸ್ತ್. ಪಾಕಿಸ್ತಾನ್ 1962 ನ ಆಪರ್ಚುನಿಟಿ ಆಗಿ ತಗೊಂಡು 1963 ನಲ್ಲಿ ಸಕ್ಷ್ಗಮ್ ನ ಚೈನಾಗೆ ಗಿಫ್ಟ್ ಮಾಡುತ್ತೆ. ಹೌವರ್ ಇಂಡಿಯಾ ಇಸ್ ನಾಟ್ ಆಕ್ಸೆಪ್ಟೆಡ್ ಇಟ್. ಸಿ, ಫಸ್ಟ್ ಆಫ್ ಆಲ್ ಪಾಕಿಸ್ತಾನ್ ತಗೊಂಡಿದ್ದೆ ಆನ್ ಇಲ್ಲಿಗಲ್ ಗ್ರೌಂಡ್ಸ್. ಅಗೇನ್ 1963 ನಲ್ಲಿ ಇಲ್ಲಿಗಲ್ ಆಗಿ ದೇ ಗಿಫ್ಟೆಡ್ ಇಟ್. ಸೊ ಟಿಲ್ ಡೇಟ್ ಭಾರತ ಸರ್ಕಾರ ಏನಂತ ಇದೆ, ದಿಸ್ ಇಸ್ ಪಾರ್ಟ್ ಆಫ್ ಇಂಡಿಯಾ ಅಂತಾನೆ ವಿ ಆರ್ ಕ್ಲೇಮಿಂಗ್. ಸಿ, ಈ 1963 ನಲ್ಲಿ ಸೈನೋ ಪಾಕ್ ಬೌಂಡ್ರಿ ಅಗ್ರಿಮೆಂಟ್ ಆಗುತ್ತೆ. ಸೈನೋ ಪಾಕ್ ಬೌಂಡ್ರಿ ಅಗ್ರಿಮೆಂಟ್ ಆಗುತ್ತೆ. ಈ ಅಗ್ರಿಮೆಂಟ್ ಮುಖಾಂತರ ಸಕ್ಷ್ಗಮ್ ವಿಲ್ ಬಿ ಗಿಫ್ಟೆಡ್ ಟು ಚೈನಾ. ಇದರಲ್ಲಿ ಆರ್ಟಿಕಲ್ 6 ಇಸ್ ಇಂಪಾರ್ಟೆಂಟ್. ಯಾಕಂದ್ರೆ ವಾಟ್ ಇಸ್ ದಿಸ್ ಆರ್ಟಿಕಲ್ 6 ಮೆನ್ಷನ್ ಅಂದ್ರೆ ದ ಬೌಂಡ್ರಿ ಇಸ್ ನಾಟ್ ಫಿಕ್ಸ್ಡ್, ದ ಬೌಂಡ್ರಿ ಲೈನ್ ಮೇ ವೇರಿ. ಅದಕ್ಕೆ ಈ ರೀಜನ್ ಅಲ್ಲಿ ದೇರ್ ಇಸ್ ಟೂ ಮಚ್ ಆಫ್ ಆಂಬಿಗ್ವಿಟಿ. ಲೇಟರ್ 1984 ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಇಂಡಿಯಾ. ಯಾಕಂದ್ರೆ ಸಿ, LOC ಬಾರ್ಡರ್ ನ ಡಿಸೈಡ್ ಮಾಡುವಾಗ ವಿ ಡಿಸೈಡೆಡ್ ಬಾರ್ಡರ್ ಓನ್ಲಿ ಟಿಲ್ ವಿಲಾಫೌಂಡ್ಲಾ ಪಾಸ್. ಇಲ್ಲಿ ತನಕ ಮಾತ್ರ ದ ಬೌಂಡ್ರಿ ಲೈನ್ ವಾಸ್ ಫಿಕ್ಸ್ಡ್. ಯಾವ ಬೌಂಡ್ರಿ ಲೈನ್? ಲೈನ್ ಆಫ್ ಕಂಟ್ರೋಲ್ ವಾಸ್ ಫಿಕ್ಸ್ಡ್. ಇಲ್ಲಿ ನಮಗೆ ಸಿಯಾಚಿನ್ ಗ್ಲೇಷಿಯರ್ ಇದೆ, ಸೊ ವಿ ಡಿಡ್ ನಾಟ್ ಫಿಕ್ಸ್ ಎನಿ ಬೌಂಡ್ರಿ ಲೈನ್ ಆಫ್ಟರ್ ದಿಸ್ ಪಾಯಿಂಟ್. 1984 ಅಲ್ಲಿ ಭಾರತ ಸರ್ಕಾರ ಒಂದು ಆಪರೇಷನ್ ಕಂಡಕ್ಟ್ ಮಾಡುತ್ತೆ, ಆಪರೇಷನ್ ಮೇಘದೂತ್. ದಿಸ್ ಇಸ್ ಇಂಪಾರ್ಟೆಂಟ್, ಆಪರೇಷನ್ ಮೇಘದೂತ್. ಥ್ರೂ ದಿಸ್ ಆಪರೇಷನ್ ಏನಾಗುತ್ತೆ ಅಂದ್ರೆ Indian government will place their army in this region. ಇವಾಗ ಸಿ, ನಿಮ್ಗೆಲ್ಲರಿಗೂ ಗೊತ್ತಿದೆ ಸಿಯಾಚಿನ್ ಇಸ್ ದ ಹೈಯೆಸ್ಟ್ ಬ್ಯಾಟಲ್ ಗ್ರೌಂಡ್ ಪ್ಲೇಸ್ ಇನ್ ದ ವರ್ಲ್ಡ್. ಸೊ ಇಲ್ಲಿಂದ ನಿಂತ್ಕೊಂಡು ಯು ಕ್ಯಾನ್ ಮಾನಿಟರ್ ಚೈನಾ, ಯು ಕ್ಯಾನ್ ಮಾನಿಟರ್ ಪಾಕಿಸ್ತಾನ್. ಸೊ ಸ್ಟ್ರಾಟಜಿಕಲಿ ದಿಸ್ ಪ್ಲೇಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. Okay. At the same time, Sakshgam Valley is also strategically important. Now, if we take control over the Sakshgam Valley, China the Xinjiang province na monitor ಮಾಡಬಹುದು. At the same time, Pak occupied Kashmir region ಅಥವಾ we also call it as Gilgit-Baltistan region ಕೂಡ ಮಾನಿಟರ್ ಮಾಡಬಹುದು. ಈ Sakshgam Valley ಸ್ಟ್ರಾಟಜಿಕಲ್ ಇಂಪಾರ್ಟೆನ್ಸ್ ನೋಡೋಣ. ಸಿ, ಚೈನಾ ಬೀಯಿಂಗ್ ಚೈನಾ ಅವರದ್ದು ಪಾಲಿಸಿ ಫಾಲೋ ಮಾಡ್ತಿದ್ದಾರೆ, ವಿಚ್ ಇಸ್ ಕಾಲ್ಡ್ as salami slicing. ಈ ಪಾಲಿಸಿನೇ ದೇ ಆರ್ ಫಾಲೋಯಿಂಗ್ ಇನ್ Sakshgam Valley ಆಲ್ಸೋ. ಏನಿದು ಸಲಾಮಿ ಸ್ಲೈಸಿಂಗ್ ವಿಚ್ ಯು ರೆಗ್ಯುಲರ್ಲಿ ಸಿ ಇನ್ ನ್ಯೂಸ್ ಪೇಪರ್? ಇವಾಗ ಇಫ್ ದೇರ್ ಇಸ್ ಎನಿ ಹ್ಯೂಜ್ ಡಿಸ್ಪ್ಯೂಟೆಡ್ ಲ್ಯಾಂಡ್, ಇನಿಷಿಯಲ್ ಆಗಿ ಚೈನಾ ವಿಲ್ ನಾಟ್ ಕ್ಲೇಮ್ ದಟ್ ಲ್ಯಾಂಡ್. ಏನ್ ಮಾಡ್ತಾರೆ ಅಂದ್ರೆ ಬಿಟ್ ಬೈ ಬಿಟ್, ಸೊ ಸ್ಮಾಲ್ ರೀಜನ್ಸ್ ನ ಕಂಟ್ರೋಲ್ ಮಾಡ್ತಾರೆ. ಹೆಂಗ್ ಕಂಟ್ರೋಲ್ ಮಾಡ್ತಾರೆ? ಇದು ದೇ ವಿಲ್ ಸೆಂಡ್ ದರ್ ಪಾಪ್ಯುಲೇಷನ್, ಇಲ್ಲೊಂದು ಚಿಕ್ಕ ವಿಲೇಜ್ ತರ ಎಸ್ಟಾಬ್ಲಿಷ್ ಮಾಡ್ಕೊಂತಾರೆ, ಆರ್ they'll send their army. But one important feature, in a very micro level they'll send very slowly. Next step ಏನ್ ಮಾಡ್ತಾರೆ, ಇಲ್ಲೊಂದು ವಿಲೇಜ್ ಇದೆ ಅಥವಾ ಇಲ್ಲೊಂದು ವಿಲೇಜ್ ಇದೆ ಅಂದ್ಬಿಟ್ಟು they'll try to establish infrastructure also. So over a period of time, bit by bit, they'll try to control the entire region. ಈ ಸೇಮ್ ಪಾಲಿಸಿನ Sakshgam ಅಲ್ಲಿ ಕೂಡ ದೇ ಆರ್ ಫಾಲೋಯಿಂಗ್. ಇವಾಗ ಥ್ರೂ ಸ್ಯಾಟಲೈಟ್ ವಿ ಕೇಮ್ ಟು ನೋ ಎಂಟೈರ್ ರೀಜನ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಕ್ಟಿವಿಟೀಸ್ ಆರ್ ಗೋಯಿಂಗ್ ಆನ್. ಚೈನಾ ಏನ್ ಹೇಳ್ತಿದೆ, ದಿಸ್ ಇಸ್ ಪಾರ್ಟ್ ಆಫ್ ಅ Xinjiang ಪ್ರಾವಿನ್ಸ್ ಅಂಡ್ ಅದಕ್ಕೆ ನಾವು ವಿ ಆರ್ ಡೂಯಿಂಗ್ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಅಂತ ಚೈನಾ ಹೇಳ್ತದೆ. ಬಟ್ ವಾಟ್ ಇಸ್ ಇಂಡಿಯನ್ ಗವರ್ಮೆಂಟ್ ಸೇಯಿಂಗ್? ನಮ್ಮ ಭಾರತ ಸರ್ಕಾರ, Sakshgam Valley is part of India. We have never accepted 1963 ಸೈನೋ ಪಾಕ್ ಬಾರ್ಡರ್ ಅಗ್ರಿಮೆಂಟ್ ಅಂತ ಭಾರತ ಸರ್ಕಾರ ಹೇಳ್ತಿದೆ.
See, regionally, it's not like rich in minerals and all. Okay, but for security reason, the full region becomes very important. And I'll explain Martha why and the. But because we can control or monitor the army movement of China as well as Pakistan. ನೀವು ಅದೇ ಸ್ವಲ್ಪ ನಾರ್ತ್ಗೆ ಹೋದ್ರೆ here you have Wakhan corridor. ನಾನು ಈ Wakhan corridor ಬಗ್ಗೆ we have already spoken. ಇಲ್ಲಿ it is a tri-junction between Pakistan, China and Afghanistan. So that also becomes very important. So in future ಅಲ್ಲಿ ಏನಾದ್ರು ಟೂ ಫ್ರಂಟ್ ವಾರ್ ನಡೆದ್ರೆ ಟೂ ಫ್ರಂಟ್ ವಾರ್ ಅಂದ್ರೆ ಲೈಕ್ ನಾರ್ತ್ ಇಂದ ಚೈನಾ ಅಟ್ಯಾಕಿಂಗ್ ಅಥವಾ ಸೌತ್ ಇಂದ ಪಾಕಿಸ್ತಾನ್ ಅಟ್ಯಾಕಿಂಗ್ if we have control over Siachen, Shaksgam Valley and northern part of POK, we are strategically well placed anta. So this place becomes very important. Next, why it is strategically and economically important ಅಂದ್ರೆ ಈ region ಅಲ್ಲಿ you have CPEC passing. ಏನಿದು CPEC ಅಂತ ನೋಡೋಣ. See, CPEC stands for CPEC. CPEC stands for China Pakistan Economic Corridor. ಇದು ಪಾಕಿಸ್ತಾನ ಪೋರ್ಟ್ ಗ್ವಾದರಿಂದ ಕಶ್ಮೀರ್ region ಅಂದ್ರೆ ಚೈನಾದ ಜಿನ್ಜಿಯಾಂಗ್ ವರೆಗೂ it will pass. Okay, it is a 3,000 kilometer road project. Okay, it is CPEC is part of BRI project of China. Yeah, China came up with CPEC is important. See, ನಮಗೆ you have southern part of India here. ಇಲ್ಲಿ ಶ್ರೀಲಂಕಾ ಇದೆ, ಇಲ್ಲಿ ಸೌತ್ ಈಸ್ಟ್ ಏಷ್ಯಾ ಇದೆ. You have a very important strait here, Strait of Malacca. So China is somewhere here. ಚೈನಾಗೆ ಏನಾದ್ರು ಟ್ರಾನ್ಸ್ಪೋರ್ಟ್ ಓಕೆ ಟ್ರಾನ್ಸ್ಪೋರ್ಟ್ ವೇ ಬೇಕು ಅಂದ್ರೆ it is through this. It is a long transport corridor. ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಸ್ಟ್ರೇಟ್ ಆಫ್ ಮಲಕ್ಕಾ ಆಲ್ಟರ್ನೇಟಿವ್ ಆಗಿ we have China Pakistan Economic Corridor. Through Gwadar port, now they can transport directly to China. This part of northern part, it will pass through POK, Pak Occupied Kashmir. It will pass us to very close to Sakshgam Valley. So ಅದಕ್ಕೆ CPEC was also in news. When I was explaining about Sakshgam Valley, ನಾನು ಯಾಕೆ geographical location important ಕೊಟ್ಟೆ ಅಂದ್ರೆ based on the PYQ question. See, this question is related to Siachen Glacier. ಇದು UPSC PYQ question. They have specifically asked the location options ನೋಡಿ. East of Aksai Chin ಅಂತ ಇದೆ, east of Leh, north of Gilgit, north of Nubra Valley. In particular ಕೇಳಿದ್ದಾರೆ. So when any disputed land is in news, geographical location ಕೂಡ ನಾವು ತುಂಬಾ ಪ್ರಾಮುಖ್ಯತೆ ಕೊಡಬೇಕು. Now you give me the answer for this question. The second question is UPPSC question. ಇಲ್ಲಿ in particular they're asking Sakshgam Valley 2024-2025 news ಇಲ್ಲಿತ್ತು. So they have asked. If you have understood the video properly, you can easily answer this question. Correct answer na comment section and comment ಮಾಡಿ. Thank you.